ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಅಡುಗೆಯನ್ನೇನು ತೋರಿಸ್ತಾ ಇಲ್ಲ. ಇವತ್ತು ನಾವು ಥಾಯ್ಲ್ಯಾಂಡ್ ಸೀರೀಸಿನ 4ನೇ ಎಪಿಸೋಡು ಬ್ಯಾಂಕಾಕ್ ನಗರದ ಬಗ್ಗೆ ತೋರಿಸ್ತಾ ಇದ್ದೇವೆ. ನಾವಿದ್ದ ಹೋಟ್ಲಿಂದ ಮೆಟ್ರೋ ತಗೊಂಡು ಸಪಾಂತಕ್ಷನ್ ಅಂತ ಒಂದು ಊರಲ್ಲಿ ಇಳ್ಕೊಂಡು ಅಲ್ಲಿಂದ ಹಾಪ್ ಆನ್ ಹಾಪ್ ಆಫ್ ಬೋಟ್ ಅಂತ ಒಂದು ಟೂರಿಸ್ಟ್ ಇನಿಷಿಯೇಟಿವ್ ಬೋಟ್ಸ್ ಇದೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಟಿಕೆಟ್ಸ್ ತಗೊಂಡು ನಾವು ಗವರ್ಮೆಂಟ್ ಹಾಪ್ ಆನ್ ಹಾಪ್ ಆಫ್ ಬೋಟಿಗೆ ಹತ್ತಿದ್ವಿ. ಇದು ಅನ್ಲಿಮಿಟೆಡ್ ಆಗಿ ನೀವು ಹತ್ತಿ ಇಳ್ಕೋಬೋದು. ಸೊ ಇದೊಂದು ಹೊಳೆ ಅಲ್ಲಿದ್ದು ಚಾವ್ ಫ್ರಾಯಾ ರಿವರ್ ಅಂತ. ಆ ರಿವರಲ್ಲಿ ನೀವು ಈ ಬೋಟ್ ನಡೆಸ್ತಾರೆ ಅವರು. ಸೊ ನೀವು ಆ ರಿವರ್ನ ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಇಡೀ ಸಿಟಿಯ ನೋಡಲಿಕ್ಕಿರುವಂಥ ಎಲ್ಲ ಪ್ಲೇಸ್ಗಳು ಇರೋದು. ಅಲ್ಲಿ ಬ್ಯಾಂಕಾಕಲ್ಲಿ ಫೇಮಸ್ ಇರುವ ಕೆಲವು ಟೆಂಪಲ್ಸ್, ಕೆಲವು ಪ್ಯಾಲೇಸ್, ಕೆಲವು ಮಾಲ್ಸ್ ಎಲ್ಲ ಕೂಡ ಆ್ಯಂಡ್ ಅ ಲಾಟ್ ಆಫ್ ಹೋಟೆಲ್ಸ್, ಆಲ್ ಆಫ್ ದೆಮ್ ಆರ್ ರೈಟ್ ಬಿಸೈಡ್ ದ ರಿವರ್. ಒಂದು ಲೆಫ್ಟ್ ಸೈಡಿಗೆ ಇರ್ತದೆ ಅಥವಾ ರೈಟ್ ಸೈಡಿಗೆ ಇರ್ತದೆ. ಸೊ ನೀವು ಸಿಟಿಯಲ್ಲಿ ಕ್ಯಾಬ್ ತಗೊಂಡು ಕೂಡ ಹೋಗ್ಬೋದು ಸಿಟಿಯ ಒಳಗಡೆ, ಅಥವಾ ಸೀದಾ ಮೆಟ್ರೋ ತಗೊಂಡು ಸಪಾಂತಕ್ಷನ್ ಸ್ಟೇಷನಲ್ಲಿ ಇಳ್ಕೊಂಡು ಈ ಹಾಪ್ ಆನ್ ಹಾಪ್ ಆಫ್ ಟಿಕೆಟ್ ತಗೊಂಡ್ರೆ ನೀವು ಆ ಟ್ರಾಫಿಕನ್ನೆಲ್ಲ ಅವಾಯ್ಡ್ ಮಾಡಿ ಒಂದೇ ಬೋಟಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೀವು ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಇಳ್ಕೊಂಡು ಅಲ್ಲಿ ಎಲ್ಲ ನೋಡಿ ಪುನಃ ರಿಟರ್ನ್ ಇನ್ನೊಂದು ಅದೇ ಬೋಟ್ ಬರೋದಿಲ್ಲ, ಒಂದು ಮಲ್ಟಿಪಲ್ ಬೋಟ್ಸ್ ಅದೇ ರೂಟಲ್ಲಿ ಹೋಗ್ತಾ ಇರ್ತದೆ. ನೆಕ್ಸ್ಟ್ ಯಾವ ಬೋಟ್ ಬರ್ತದೆ ಆ ಬೋಟಿಗೆ ಹತ್ಕೊಂಡ್ರೆ ಆಯಿತು. ಈ ಟಿಕೆಟ್ ನಿಮ್ಮ ಹತ್ರ ಇದ್ರೆ ಆಯಿತು. ಫುಲ್ ಡೇ, 1 ಡೇಗೆ ವ್ಯಾಲಿಡಿಟಿ ಇರುವಂಥ ಟಿಕೆಟ್ ಅದು ಹಾಪ್ ಆನ್ ಹಾಪ್ ಆಫ್ ಅಂತ. ಅನ್ಲಿಮಿಟೆಡ್ ಹಾಪ್, ಅನ್ಲಿಮಿಟೆಡ್ ಹಾಪ್ ಆಫ್. ಟೆಕ್ನಿಕಲಿ ನೀವು ಒಂದು ಕಡೆ ಹತ್ಕೊಂಡು ನೆಕ್ಸ್ಟ್ ಸ್ಟಾಪ್ ಬಂದಾಗ ಇಳ್ಕೋಬೇಕು ಅಂತ ಲೆಕ್ಕ, ಸೊ ದ್ಯಾಟ್ ಅದರ್ಸ್ ಕ್ಯಾನ್ ಗೆಟ್ ಇನ್. ಬಟ್ ನಾವು ವಿ ವಾಂಟೆಡ್ ಟು ಸಿ ವಾಟ್ ಆಲ್ ಪ್ಲೇಸಸ್ ದಿಸ್ ಬೋಟ್ ಕವರ್ಸ್. ಸೊ ನಾವೆಂತ ಮಾಡಿದ್ವಿ, ನಾವು ಇಳಿಲೇ ಇಲ್ಲ. ಫಸ್ಟಿಗೆ 2 ರೈಡ್ ಜಸ್ಟ್ ಒಂದು ಫುಲ್ ಎಂಡ್ ಟು ಎಂಡ್ ತಗೊಂಡ್ವಿ ಟು ಅಂಡರ್ಸ್ಟ್ಯಾಂಡ್ ವೇರ್ ವಿ ಕ್ಯಾನ್ ಗೆಟ್ ಡೌನ್ ಆ್ಯಂಡ್ ಎಲ್ಲಿ ಎಲ್ಲ ಯಾವುದೆಲ್ಲ ನೋಡುವಂಥದ್ದು ಇದೆ, ಯಾವುದು ನೋಡಬೇಕಂತಿಲ್ಲ ಅಂತ ಆ ಥರ ಡಿಸೈಡ್ ಮಾಡಲಿಕ್ಕೆ. ಬರೀ ಆ ಬೋಟಲ್ಲೇ ಕೂತ್ಕೊಂಡು ಟಾಪ್ ಫ್ಲೋರಲ್ಲಿ ಓಪನ್ ಫ್ಲೋರ್ ಇರ್ತದೆ, ಒಂದು ಕ್ಲೋಸ್ ಸೆಕ್ಷನ್ ಕೂಡ ಇರ್ತದೆ. ಯು ಕ್ಯಾನ್ ಚೂಸ್ ಬಿಟ್ವೀನ್ ದ ಫ್ಲೋರ್ಸ್. ಆ್ಯಂಡ್ ನಾವು ಟಾಪ್ ಸೆಕ್ಷನಲ್ಲಿ ಓಪನ್ ಬೋಟಲ್ಲಿ ಕೂತ್ಕೊಂಡು ವಿ ಆರ್ ಜಸ್ಟ್ ಎಂಜಾಯಿಂಗ್ ದ ವ್ಯೂ. ಜಸ್ಟ್ ಹಾಗೆ ವ್ಯೂ ನೋಡಲಿಕ್ಕೂ ತುಂಬ ಚೆನ್ನಾಗಿರ್ತದೆ. ನಾವು ಹೋದ ಟೈಮಲ್ಲಿ ಸ್ವಲ್ಪ ಮಳೆ ಬರ್ತಿತ್ತು, ಸೊ ಅದರಿಂದಾಗಿ ನೀರು ಫುಲ್ ಬ್ರೌನ್ ಆಗಿತ್ತು. ಬಟ್ ಅದರ್ ದೆನ್ ದ್ಯಾಟ್ ನಾವು ಹೊರಗಡೆ ಹೋಗೋ ಟೈಮಲ್ಲಿ ಸಂಜೆಗೆ ಮಳೆ ನಿಂತಿತ್ತು. ಸೊ ವಿ ಆರ್ ಸಿಟ್ಟಿಂಗ್ ಆನ್ ದ ಟಾಪ್ ಇಟ್ ಸೆಲ್ಫ್. ನೀವು ಮಧ್ಯಾಹ್ನದ ಟೈಮಲ್ಲೆಲ್ಲ ಹೋದರೆ ತುಂಬ ಸೆಕೆ ಇರ್ತದೆ. ಸೊ ನೀವು ಟಾಪ್ ಫ್ಲೋರಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ, ಕ್ಲೋಸ್ ಸೆಕ್ಷನಲ್ಲೇ ಕೂರಬೇಕಾಗ್ತದೆ. ಮಳೆ ಬಂದರೂ ಕ್ಲೋಸ್ ಸೆಕ್ಷನಲ್ಲೇ ಕೂರಬೇಕಾಗ್ತದೆ. ಸೊ ಇಲ್ಲಿ ಕಾಣ್ತಿರುವ ಟೆಂಪಲ್ಸ್ ಲೆಫ್ಟ್ ಸೈಡಲ್ಲಿ ವಾಟ್ ಅರೋನ್ ಅಂತ, ಅಲ್ಲಿದೊಂದು ತುಂಬ ಫೇಮಸ್ ಟೆಂಪಲ್. ಸೊ ಈ ಥರ ನೀವು ಇಳ್ಕೊಂಡು ನೆಕ್ಸ್ಟ್ ಯಾರು ಹತ್ತುತ್ತಾರೆ ಅವ್ರನ್ನ ಹತ್ತಿಸ್ಕೊಂಡು ಮುಂದಿನ ಸ್ಟಾಪಿಗೆ ಹೋಗ್ತಾರೆ ಅವರು. ನಮ್ಮ ಬೋಟ್ ಥರನೇ ಬೇರೆ ಈ ಥರ ಸಾವಿರಾರು ಬೋಟ್ಗಳು ಅದೇ ರಿವರಲ್ಲಿ ಓಡಾಡ್ತಿರ್ತವೆ. ತುಂಬ ದೊಡ್ಡ, ತುಂಬ ಅಗಲದ ರಿವರ್ ಇದು. ತುಂಬ ಬೋಟ್ಗಳು ಓಡಾಡ್ತಾ ಇರ್ತವೆ. ತುಂಬ ಕ್ರೂಸ್ಗಳು ಇರ್ತವೆ. ನಿಮಗೆ ಡಿನ್ನರ್ ಆಪ್ಷನ್ಸ್, ಮಧ್ಯಾಹ್ನ ಲಂಚ್ ಆಪ್ಷನ್ಸ್ ಎಲ್ಲ ಇರುವ ಬೋಟ್ಗಳು. ಪ್ರೈವೇಟ್ ಅದು, ಬಟ್ ಗೌರ್ಮೆಂಟ್ ಬೋಟ್ಸ್ ಅಲ್ಲ. ಆ ಥರ ಕ್ರೂಸ್ ಬೋಟ್ಸ್ ಕೂಡ ತುಂಬ ಇರ್ತದೆ.
ಅದು ಈ ಟಿಕೆಟಲ್ಲಿ ಕವರ್ ಆಗೋದಿಲ್ಲ, ಅದಕ್ಕೆ ಸಪರೇಟ್ ಪ್ರೈವೇಟ್ ವೆಂಡರ್ಸ್ ಹತ್ರ ನಾವು ಟಿಕೆಟ್ ತಗೊಳ್ಬೇಕು. ಈ ಸಣ್ಣ ಸಣ್ಣ ಬೋಟೆಲ್ಲ ಕಾಣ್ತಾ ಉಂಟಲ್ಲ ಇಲ್ಲಿ, ಅದು ಬೇಸಿಕಲಿ ಲೆಫ್ಟ್ ರೈಟಲ್ಲಿ ನಿಮಗೆ ಈ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಸ್ ಎಲ್ಲ ಇರ್ತದೆ. ಆ ಹೋಟೆಲ್ಸಿಗೆ ಹೋಗಿ ಹೋಟೆಲ್ಸಿಂದ ಹೊರಗಡೆ ಸಿಟಿಗೆ ಬರಲಿಕ್ಕೆ ಎಲ್ಲ ಅವ್ರದ್ದು ಪ್ರೈವೇಟಾಗಿ ಅವರು ಕರ್ಕೊಂಡು ಬರ್ತಾರೆ ನಮ್ಮನ್ನು. ಅವರ ಸೈಡಿಂದನೇ ಸಣ್ಣ ಸಣ್ಣ ಟ್ರಿಪ್ಸ್ ಎಲ್ಲ ಇಟ್ಟಿರ್ತಾರೆ ಅಲ್ಲಿ ಸ್ಟೇ ಮಾಡಿದರೆ. ಸೊ ಅದಕ್ಕೋಸ್ಕರ ಸಣ್ಣ ಸಣ್ಣ ಬೋಟುಗಳು ದೇ ಆರ್ ವೆರಿ ಸ್ಪೆಸಿಫಿಕ್ ಟು ಪರ್ಟಿಕ್ಯುಲರ್ ಹೋಟೆಲ್ಸ್. ಆ ಹೋಟ್ಲಿಗೆ ಅದೊಂದು ಗಾಡಿಗಳ ಹಾಗೆ ಇಟ್ಟಿದ್ದಾರೆ ಅದನ್ನು ಪ್ರೈವೇಟಾಗಿ ಕಸ್ಟಮರ್ಸಿಗೆ. ಅದಕ್ಕೆ ಸಪ್ರೇಟ್ ಪೇ ಅಂತಿಲ್ಲ, ಬಟ್ ಯು ಶುಡ್ ಬಿ ಸ್ಟೇಯಿಂಗ್ ಇನ್ ದ್ಯಾಟ್ ಹೋಟೆಲ್. ಇದು ಈಗ ಇಲ್ಲಿ ಕಾಣ್ತಿರೋದು ಅಲ್ಲಿದೊಂದು ಫೇಮಸ್ ಮಾಲ್, ಐಕಾನ್ಸಿಯಮ್ ಮಾಲ್ ಅಂತ, ತುಂಬ ಫೇಮಸ್ ಇದು. ಅದರ ಒಳಗಡೆ ವಾಟರ್ಫಾಲ್ ಎಲ್ಲ ಉಂಟು, ಅದಕ್ಕಾಗಿ ತುಂಬ ಫೇಮಸ್ಸು. ಇದೀಗ ನೀವು ಅಲ್ಲಿ ಇಳ್ಕೊಂಡು ಆ ಮಾಲ್ ನೋಡಬೇಕಾದ್ರೆ ಆ ಸ್ಟಾಪಲ್ಲಿ ಇಳ್ಕೊಂಡು ಯು ಕ್ಯಾನ್ ಲುಕ್ ಅರೌಂಡ್ ದ ಮಾಲ್ ಆ್ಯಂಡ್ ದೆನ್ ಅಗೇನ್ ನೆಕ್ಸ್ಟ್ ಬೋಟ್ ಬಂದಾಗ ವಿ ಕ್ಯಾನ್ ಗೆಟ್ ಬ್ಯಾಕ್ ಇನ್ ಟು ದ ಬೋಟ್ ಅಗೇನ್. ನಾವು ಮಾಲ್ ಆಲ್ರೆಡಿ ನೋಡಿದ್ವಿ ಬೈ ರೋಡ್, ಸೊ ನಾವು ಇದರ ಮೂಲಕ ಹೋಗಲಿಲ್ಲ. ನಾವು ಫೈನಲಿ ಒಂದು ಏಷ್ಯಾಟಿಕ್ ಅಂತ ಇನ್ನೊಂದು ಮಾಲ್ನ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲಿ ಈಗ ನಾವು ವಿ ಆರ್ ಗೆಟಿಂಗ್ ಡೌನ್ ಟು ದ ಏಷ್ಯಾಟಿಕ್ ಮಾಲ್ ಆ್ಯಂಡ್ ವಿ ಆರ್ ಎಂಟರಿಂಗ್ ಇನ್ಸೈಡ್ ದ ಏಷ್ಯಾಟಿಕ್ ಮಾಲ್. ದಿಸ್ ಮಾಲ್ ಇಸ್ ಕಂಪ್ಲೀಟ್ಲಿ ಆನ್ ವಾಟರ್. ಸೊ ಅವರು ನೀರಿನ ಮೇಲೆ ಒಂದು ಓಪನ್ ಮಾಲ್ ಮಾಡಿದ್ದಾರೆ. ಓಪನ್ ಮಾಲ್ ಪ್ಲಸ್ ಓಪನ್ ಫುಡ್ ಮಾರ್ಕೆಟ್ ಆ್ಯಂಡ್ ಓಪನ್ ಶಾಪಿಂಗ್ ಸೆಂಟರ್ ಎಲ್ಲ ಓಪನ್ ಆಗಿ ಮೇಲೆ. ನಾರ್ಮಲಿ ಮಾಲ್ಸ್ ಎಲ್ಲ ಕ್ಲೋಸ್ಡ್ ಇರ್ತದಲ್ಲ, ಇದು ಫುಲ್ಲಿ ಓಪನ್ ಮಾಲ್. ಇಲ್ಲಿ ಎಲ್ಲ ನೋಡಿ ನೆಕ್ಸ್ಟ್ ಪುನಃ ಅದೇ ಹಾಪ್ ಆಫ್ ಬೋಟ್ನ ಹತ್ತಿ ನಾವು ತಾ ಮಹಾರಾಜ್ ಅಂತ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡ್ವಿ. ಈ ಸ್ಟಾಪಿಂದ ಒಂದು ಅಂಡರ್ಗ್ರೌಂಡ್ ಎಸ್ಕಲೇಟರ್ ಪ್ಯಾಸೇಜ್ ಇರ್ತದೆ, ಅದನ್ನು ತಕ್ಕೊಂಡು ವಿ ವೆಂಟ್ ಟು ದ ಗ್ರ್ಯಾಂಡ್ ಪ್ಯಾಲೇಸ್. ಇಲ್ಲೊಂದು ಲೋಕಲ್ ಪ್ಯಾಲೇಸ್, ಭಾರಿ ಫೇಮಸ್ ಪ್ಯಾಲೇಸ್ ಅದು ಬ್ಯಾಂಕಾಕ್ ಇದು. ಸೊ ಆ ಪ್ಯಾಲೇಸಿಗೆ ಈಗ ನಾವು ಹೋಗ್ತಾ ಇದ್ದೇವೆ. ಈ ಪ್ಯಾಲೇಸಿಗೆ ಸಪ್ರೇಟ್ ಟಿಕೆಟ್ ಉಂಟು, ಪ್ಯಾಲೇಸ್ ಟಿಕೆಟ್ ದಟ್ ಈಚ್ ಪರ್ಸನ್ ಹ್ಯಾಸ್ ಟು ಬೈ ಆ್ಯಂಡ್ ದಿಸ್ ಇಸ್ ನಾಟ್ ಕವರ್ಡ್ ಇನ್ ಅವರ್ ಬೋಟ್ಸ್ ಟಿಕೆಟ್. ನಾವು ಈ ಪ್ಯಾಲೇಸ್ ಒಳಗಡೆ ಹೋಗಬೇಕಾದ್ರೆ ಅದಕ್ಕೊಂದು ಸಪ್ರೇಟ್ ಟಿಕೆಟ್ ತಗೊಳ್ಬೇಕು. ಪ್ಯಾಲೇಸ್ ನೋಡಿ ಅಲ್ಲಿಂದ ನಾವು ಹೊರಡುವಾಗ ರಾತ್ರಿ ಆಗಿತ್ತು. ಪುನಃ ಅದೇ ಬೋಟಿಗೆ ಹತ್ತಿ ವಿ ಆರ್ ರಿಟರ್ನಿಂಗ್ ಬ್ಯಾಕ್. ನಾವು ಹಗಲಲ್ಲಿ ನೋಡಿದ ವ್ಯೂ ಮತ್ತು ನೈಟಲ್ಲಿ ಕಾಣುವ ವ್ಯೂ ತುಂಬ ಡಿಫ್ರೆಂಟ್ ಇರ್ತದೆ. ಅದೇ ಕ್ರೂಸ್ ಬೋಟ್ಸ್ ಮತ್ತು ಲಂಚ್ ಬೋಟ್ಸ್ ದಟ್ ಆಫರ್ ಲಂಚ್ ಆ್ಯಂಡ್ ಡಿನ್ನರ್ ಬೋಟ್ಸ್ ಆ್ಯಂಡ್ ಕ್ರೂಸಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಅದರಲ್ಲೇ ಅವರು ಊಟ ಎಲ್ಲ ಕೊಡಿಸ್ತಾರೆ, ದ ಸಪ್ರೇಟ್ ಪ್ರೈವೇಟ್ ಒನ್ಸ್. ಸೊ ಅದೆಲ್ಲ ಈ ಥರ ಲೈಟ್ ಅಪ್ ಮಾಡಿ ಇಡೀ ಎಂಡ್ ಟು ಎಂಡ್ ನಮ್ಮನ್ನು ರಿವರಲ್ಲಿ ಕರ್ಕೊಂಡು ಹೋಗಿ ಪ್ಲಸ್ ದ ಸಿಟಿ ವ್ಯೂ ಕೂಡ ಕಾಣ್ತದೆ, ಅದನ್ನೆಲ್ಲ ತೋರಿಸ್ತಾರೆ ನೈಟಲ್ಲಿ. ಸೊ ನಾವು ಆ ವ್ಯೂ ನೋಡ್ತಾ ಇಲ್ಲಿ
ನೆಕ್ಸ್ಟ್ ಒಂದು ಜೈಂಟ್ ವೀಲ್ ಒಂದು ನೋಡಿ ನಮ್ಮ ಡೇ ಎಂಡ್ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಈ ಜೈಂಟ್ ವೀಲನ್ನು ನಾವು ಬೆಳಿಗ್ಗೆನೆ ನೋಡಿದ್ವಿ ಅದಕ್ಕೆ ಹೋಗಬೇಕು, ಬಟ್ ರಾತ್ರಿ ಹೋಗೋ ವ್ಯೂ ಚೆನ್ನಾಗಿರ್ತದೆ ಅಂತ. ಸೊ ಈಗ ಆ ಜೈಂಟ್ ವೀಲಿಗೆ ಹೋಗಲಿಕ್ಕೆ ನಾವು ಯಾವ ಸ್ಟಾಪಲ್ಲಿ ಇಳ್ಕೋಬೇಕು ಅಂತ ವಿ ಆರ್ ಟ್ರೈಂಗ್ ಟು ಕ್ಯಾಲ್ಕುಲೇಟ್ ಆ್ಯಂಡ್ ಟ್ರೈಂಗ್ ಟು ಫೈಂಡ್ ದ ಕ್ಲೋಸೆಸ್ಟ್ ಸ್ಟಾಪ್ ಟು ದ್ಯಾಟ್ ಜೈಂಟ್ ವೀಲ್. ಜೈಂಟ್ ವೀಲಿದ್ದು ಸ್ಟಾಪಿಗೆ ರೀಚ್ ಆದ್ವಿ. ಅಲ್ಲಿಗೆ ಏಷ್ಯಾಟಿಕ್ ಅಂತ ಹೆಸರು, ಏಷ್ಯಾಟಿಕ್ ಜೈಂಟ್ ವೀಲ್ ಅಂತ ಹೆಸರು. ಸೊ ಅಲ್ಲಿಗೆ ರೀಚ್ ಆದಮೇಲೆ ನಮಗೆ ಇಲ್ಲಿ ಎಷ್ಟು ಹತ್ತಿರ ಕಾಣ್ತಿದೆ ಅಷ್ಟು ಹತ್ತಿರ ಇಲ್ಲ ಅದು. ಅಪೆರೆಂಟ್ಲಿ ನಾವು ಅದಕ್ಕೆ ಸುತ್ತ ಹಾಕ್ಕೊಂಡು ಇನ್ನೊಂದು ಮಾಲ್, ಅದು ಇಡೀ ಮಾಲ್ನ ನೋಡಿ ಎಂಡಲ್ಲಿ ಇಟ್ಟಿದ್ದಾರೆ ಅದನ್ನು. ಅದು ಪರ್ಪಸ್ಫುಲಿ ಆ ಥರ ಇಟ್ಟಿದ್ದಾರೆ ಸೊ ದ್ಯಾಟ್ ಪೀಪಲ್ ಗೋ ಥ್ರೂ ದ ಹೋಲ್ ಮಾಲ್ ಆ್ಯಂಡ್ ಸಿ ಆಲ್ ಆಫ್ ದೇರ್ ಸೆಟಪ್ ಅಂತ ಹೇಳಿ. ಫುಡ್ ಸೆಟಪ್ ಇದೆ, ಶಾಪಿಂಗ್ ಇದೆ, ಲಾಟ್ ಆಫ್ ಥಿಂಗ್ಸ್. ಸೊ ದೇ ವಾಂಟ್ ಪೀಪಲ್ ಟು ಗೋ ಥ್ರೂ ಆಲ್ ಆಫ್ ದ್ಯಾಟ್ ಆ್ಯಂಡ್ ದೆನ್ ರೀಚ್ ದ ಜೈಂಟ್ ವೀಲ್ ಅಂತ. ದ setup for giant wheel also requires, to get into the setup for the giant wheel, it also requires a separate ticket. ಅದು ಕೂಡ ನಮ್ಮ ಬೋಟ್ನ ಟಿಕೆಟಲ್ಲಿ ಇನ್ವಾಲ್ವ್ ಇಲ್ಲ. ನಾವು ಜೈಂಟ್ ವೀಲನ್ನು ಹುಡುಕ್ತಾ ಅದು ಎಲ್ಲಿ ಕಾಣ್ತಿದೆ ಅಂತ ಆ ಡೈರೆಕ್ಷನಲ್ಲಿ ನೋಡಿ ನಡೀತಾ ನಮಗೆ ಮಿನಿಸೋ ಲ್ಯಾಂಡ್ ಸಿಕ್ಕಿತ್ತು. ಸೊ ದಿಸ್ ಪರ್ಟಿಕ್ಯುಲರ್ ಶಾಪ್ ಇಸ್ ಫೇಮಸ್ ಫಾರ್ ಅ ಲಾಟ್ ಆಫ್ ಡಾಲ್ಸ್ ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಯಾರೆಕ್ಟರ್ ಡಾಲ್ಸ್. ಸೊ ಅದನ್ನೊಮ್ಮೆ ಕ್ವಿಕ್ ಹೇಗೂ ಹೋಗ್ತಿದ್ದೇವಲ್ಲ ಆಚೆ ಅಂತ ನೋಡುವ ಅಂತ ಹೇಳಿ ವಿ ಟುಕ್ ಅ ಕ್ವಿಕ್ ಗ್ಲಾನ್ಸ್ ಥ್ರೂ ದ ಎಂಟೈರ್ ಶಾಪ್. ಬೇಸಿಕಲಿ ಹ್ಯಾಸ್ ಆಲ್ ದ ಕ್ಯೂಟ್ ಕ್ಯಾರೆಕ್ಟರ್ dolls and key bunch and glasses, bags, etc. ಅದನ್ನೆಲ್ಲ ನೋಡ್ತಿದ್ದಾಗೇ ಗೊತ್ತಾಯಿತು ಜೈಂಟ್ ವೀಲಿಗೆ ಟೈಮಿಂಗ್ಸ್ ಇದೆ ಅಂತ. ಸೊ ಬೇಗ ಅಲ್ಲಿಂದ ಓಡಿ ಜೈಂಟ್ ವೀಲ್ನ ಹುಡ್ಕೊಂಡು ರೀಚ್ಡ್ ದ ಜೈಂಟ್ ವೀಲ್ ಏರಿಯಾ ಆ್ಯಂಡ್ ಇದಕ್ಕೆ ಟಿಕೆಟ್ ಬೇಕಿತ್ತು. ಸೊ ಟಿಕೆಟ್ ಸೆಂಟರ್ ಎಲ್ಲಿ ಅಂತ ಹುಡುಕಿ ವಿ ವರ್ ಟ್ರೈಯಿಂಗ್ ಟು ಗೆಟ್ ದ ಟಿಕೆಟ್ ಫಾರ್ ದಿಟ್. ಟಿಕೆಟನ್ನು ಹುಡುಕುವಾಗ ಎಲ್ಲಿ ನೋಡಿದ್ರಲ್ಲಿ ತಾಯಿ ಮ್ಯಾಂಗೋಸ್ ಕಾಣ್ತಾನೆ ಇತ್ತು. ನಾವು ಬೇರೆ ನಮಗೆ ಮ್ಯಾಂಗೋ ತುಂಬ ಇಷ್ಟ. ಸೊ ಮಧ್ಯದಲ್ಲಿ ಒಂದು ಮ್ಯಾಂಗೋ ಜ್ಯೂಸ್ ಎಲ್ಲ ತಕ್ಕೊಂಡು ಮತ್ತೆ ಪುನಃ ಟಿಕೆಟ್ ಹುಡುಕ್ಲಿಕ್ಕೆ ಶುರು ಮಾಡಿದ್ವಿ, ಟೈಮಿಂಗ್ಸ್ ಮುಗಿಯೋದು ಬೇಡ ಅಂತ. ಅಂತೂ ಟಿಕೆಟ್ ಸಿಕ್ಕಿತ್ತು ನಮಗೆ. ಟಿಕೆಟ್ ತಕ್ಕೊಂಡು ನೆಕ್ಸ್ಟ್ ಈಗ ವೇಟಿಂಗಲ್ಲಿದ್ದೇವೆ ಫಾರ್ ದ ಜೈಂಟ್ ವೀಲ್ ಟು ಸ್ಟಾಪ್ ಆ್ಯಂಡ್ ಪಿಕಪ್. ನಮ್ಮ ಕ್ಯೂ ಬಂದ ಕೂಡಲೇ
ಪ್ರತಿಯೊಬ್ಬರಿಗೆ ಒಂದೊಂದು ಕ್ಯಾಬಿನ್, ಪ್ರೈವೇಟ್ ಕ್ಯಾಬಿನ್ ಸಿಗ್ತದೆ. ಆ ಪ್ರೈವೇಟ್ ಕ್ಯಾಬಿನಿಂದ ಪುನಃ ನಿಮಗೆ ಇಡೀ ಚಾವ್ ಫ್ರಾಯ ಮತ್ತು ಬ್ಯಾಂಕಾಕ್ ಸಿಟಿಯ ವ್ಯೂ ಸಿಗ್ತದೆ ನೋಡಲಿಕ್ಕೆ ಈ ಥರ. ಈ ಥರ ಒಂದು ಅರ್ಧ ಗಂಟೆ ನೋಡಲಿಕ್ಕೆ ಬಿಡ್ತಾರೆ. ಅದರ ನಂತರ ನಾವು ಇಳ್ಕೊಂಡು ಸೀದಾ ಪುನಃ ಬೋಟ್ ಡಾಕಿಂಗ್ ಸ್ಟೇಷನಿಗೆ ಬಂದ್ವಿ. ನಮ್ಮ ಬೋಟಿಗೆ ವೆಯ್ಟ್ ಮಾಡ್ತಾ ಇದ್ವಿ, ಬಿಕಾಸ್ ಲಾಸ್ಟ್ ಬೋಟ್ ಇತ್ತು. ಐ ಥಿಂಕ್ ಅಂಟಿಲ್ 10 o'clock ಬೋಟ್ಸ್ ಓಡಿಸ್ತಾರೆ, ಗೌರ್ಮೆಂಟ್ ಬೋಟ್ಸ್. ನಮ್ಮ ಪಾಸ್ ವ್ಯಾಲಿಡ್ ಅಲ್ಲಿ ತನಕ. ವಿ ಆರ್ ಟ್ರೈಯಿಂಗ್ ಟು ನಾಟ್ ಬಿ ಲೇಟ್ ಆ್ಯಂಡ್ ಗೆಟ್ ಇನ್ ಟು ದ ಬೋಟ್. ಸೊ ಬೋಟ್ ಹತ್ತಿ ನಾವು ನೆಕ್ಸ್ಟ್ ನಮ್ಮ ಮೆಟ್ರೋ ಸ್ಟೇಷನಿಗೆ ಬಿಫೋರ್ 12 o'clock ರೀಚ್ ಆಗಬೇಕಿತ್ತು. ಸೊ ಬೋಟ್ ಹತ್ಕೊಂಡು ನೆಕ್ಸ್ಟ್ ಮೆಟ್ರೋ ಸ್ಟೇಷನಿಗೆ ಎಗೇನ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಸಪಾನ್ ತಕ್ಷನ್ ಸ್ಟೇಷನ್ ಆ್ಯಂಡ್ ಅಲ್ಲಿಂದ ಮೆಟ್ರೋ ತಕ್ಕೊಂಡು ನಮ್ಮ ಹೋಟೆಲ್ ಇರುವ ಏರಿಯಾಕ್ಕೆ ನಾವು ಹೋಗಬೇಕು. ನಮ್ಮ ಹೋಟೆಲ್ನ ಸ್ಟೇಷನಿಗೆ ರೀಚ್ ಆದ್ವಿ ನಾವು. ಅಲ್ಲಿಂದ ಇಳ್ಕೊಂಡು ಕೂಡಲೇ ಎಲ್ಲ ಕಡೆ ಇವ್ರದ್ದು ನೈಟ್ ಮಾರ್ಕೆಟ್ ಬ್ಯಾಂಕಾಕಲ್ಲಿ ತುಂಬ ಫೇಮಸ್ಸು. ಸೊ ಎವ್ರಿವೇರ್ ಯು ಸಿ ದೇರ್ ಇಸ್ ಗೋಯಿಂಗ್ ಟು ಬಿ ಅ ಲಾಟ್ ಆಫ್ ನೈಟ್ ಮಾರ್ಕೆಟ್ಸ್ ಆನ್ ದ ಸ್ಟ್ರೀಟ್ಸ್. ಸೊ ಇದರಲ್ಲಿ ದೇ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಥಿಂಗ್ಸ್ ಫಾರ್ ಯು ಟು ಶಾಪ್. ದೇ ಹ್ಯಾವ್ ದ ಬ್ಯಾಗ್ಸ್ ಆ್ಯಂಡ್ ದೇ ಆಲ್ಸೋ ಹ್ಯಾವ್ ಯುವರ್ ಕ್ಯಾಪ್ಸ್ ಆ್ಯಂಡ್ ಡ್ರೆಸ್ಸಸ್ ಆ್ಯಂಡ್ lot of other things. If you are a shopaholic, you have a lot of options to shop here. Only thing is you need to be good at the bargaining with the shop vendors. Normally they don't overcharge you, but you still need to be good at bargaining so that you get a good price. ನಮಗೆ ಜಾಸ್ತಿ ಶಾಪಿಂಗ್ ಮಾಡಲಿಕ್ಕೇನು ಇರಲಿಲ್ಲ. ವಿ ಆರ್ ನಾಟ್ ರಿಯಲಿ ಶಾಪಿಂಗ್ ಕೈಂಡ್ ಆಫ್ ಪೀಪಲ್. ಸೊ ಅಲ್ಲಿಂದ ನಾವು ಒಂದು ಸಣ್ಣ ಕ್ವಿಕ್ ಫುಡ್ ಮಾರ್ಕೆಟ್ ಇತ್ತು. ನಾವು ಆಲ್ರೆಡಿ ಮ್ಯಾಂಗೋ ಜ್ಯೂಸ್ ಮಲ್ಟಿಪಲ್ ಟೈಮ್ಸ್ ಕುಡಿದು ಹೊಟ್ಟೆ ತುಂಬಿಸ್ಕೊಂಡಿದ್ವಿ. ಲಾಸ್ಟ್ ಇನ್ನು ಡಿನ್ನರ್ ಮಾಡುವ ಅಂತ ಹೇಳಿ ಎಂತಾದರೂ ವೆಜಿಟೇರಿಯನ್ ಸಿಗ್ತದೆ ಅಂತ ಹುಡುಕಾಡಿದ್ವಿ. ವಿ ಡಿಡ್ ಗೆಟ್ ಅ ಪ್ಯಾನ್ ಕೇಕ್. ವಿ ಟುಕ್ ದ್ಯಾಟ್. ಐ ಕುಡಂಟ್ ರೆಕಾರ್ಡ್ ಇಟ್, ಬಟ್ ವಿ ಡಿಡ್
eat that and ಅಲ್ಲಿಂದ ವಿತ್ ಅ ಕಪಲ್ ಆಫ್ ಡೆಸರ್ಟ್ಸ್ ಆ್ಯಂಡ್ ಒಂದು ಲಾಂಗನ್ ಅಂತ ಒಂದು ಹಣ್ಣು ಬರ್ತದೆ, ಆ ಹಣ್ಣಿದೊಂದು ಜ್ಯೂಸ್ ಇಲ್ಲಿ ಭಾರಿ ಫೇಮಸ್ ಇತ್ತು. ಸೊ ವಿ ಆರ್ ಟ್ರೈಯಿಂಗ್ ಟು ಫೈಂಡ್ ಅ ಸ್ಟಾಲ್. ವಿ ನ್ಯೂ ದ್ಯಾಟ್ ಇಲ್ಲಿ ಈ ಮಾರ್ಕೆಟಲ್ಲಿ ಅದರ ಸ್ಟಾಲ್ ಇದೆ ಅಂತ. ಸೊ ವಿ ಆರ್ ಟ್ರೈಯಿಂಗ್ ಟು ಫೈಂಡ್ ದ ಸ್ಟಾಲ್ ಫಾರ್ ದ್ಯಾಟ್ ಆ್ಯಂಡ್ ವಿ ಆರ್ ವಾಕಿಂಗ್ ಥ್ರೂ ದ ಎಂಟೈರ್ area. It's a very big food market, open market. So we're trying to find where is the stall, and I walked a lot to find that stall. And this mall was very beautifully decorated also. And we finally found that stall, and now we are trying to order that longan juice, and we ended our day with a delicious longan juice. Thank you for staying with us, and we'll be getting back to you with one final episode of Thai series, showing you through another city of Thailand called Pattaya. Thank you very much. Bye bye.